ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tupa, SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷಿಕ ಸಮಸ್ಯೆಗಳಿಗೆ ಸ್ಪಂದಿಸದ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು ವಾರದಲ್ಲಿ ಸಮಸ್ಯೆಗೆ ಪರಿಹಾರ ಒದಗಿಸದಿದ್ದರೆ ಬಲವಾದ ಹೋರಾಟ, ಚಾಮರಸ್ಮಾಲಿ ಪಾಟೀಲ್. ಬೀದಿ ದೀಪ ನಿರ್ವಹಣೆ ಮಾಡುತ್ತಿರುವ 28 ಕಾರ್ಮಿಕರಿಗೆ ವೇತನ ನೀಡದ ಪಾಲಿಕೆ, 8 ತಿಂಗಳ ವೇತನವಿಲ್ಲದೆ ಅತಂತ್ರ. AMES PUN ಡಿಗ್ರಿ ಕಾಲೇಜ್ ವತಿಯಿಂದ ದ ಆಡಿಯೋ ಡೇ ಕಾರ್ಯಕ್ರಮ. ವಿಜೃಂಭಣೆಯಿಂದ ಜರುಗಿದ ಮಾನಸ್ಗಲ್ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ. ವಾರ್ತೆಗಳ ವಿವರ. ಜಿಲ್ಲೆಯ ಕೃಷಿಕ ಸಮಸ್ಯೆಗಳಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದು 2 ವಾರದಲ್ಲಿ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇದ್ದರೆ ಸಚಿವರಿಗೆ ಕಂಡಲ್ಲಿ ಘೇರಾವ್ ಸೇರಿದಂತೆ ಬಲವಾದ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಸ್ಮಾಲಿ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮುಂಗಾರು ಪೂರ್ವ ಮಳೆಯಿಂದ ಭತ್ತದ ಬೆಳೆ ನಾಶವಾಗಿದೆ. ಪರಿಹಾರ ನೀಡುವ ಕುರಿತು ಜಿಲ್ಲಾಡಳಿತ ಯಾವ ಕ್ರಮಕ್ಕೂ ಮುಂದಾಗುತ್ತಿಲ್ಲ. ಬೇಸಿಗೆ ಭತ್ತ ಬೆಳೆಗೆ ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ಪರಿಹಾರವು ವಿತರಣೆಗೆ ಮುಂದಾಗುತ್ತಿಲ್ಲ. ಮಾರುಕಟ್ಟೆಯಲ್ಲಿ ಭತ್ತ ಬೆಲೆ ಕುಸಿತವಾಗಿದೆ. RNR ಭತ್ತ ಮಾರುಕಟ್ಟೆಯಲ್ಲಿ 17-18 ರೂಪಾಯಿಗಳಿಗೆ ಪ್ರತಿ ಕ್ವಿಂಟಲ್ ಖರೀದಿಯಾಗುತ್ತಿದೆ. ಆದರೆ ಕರ್ನಾಟಕ ಬೆಂಬಲ ಬೆಲೆ 2330 ರೂಪಾಯಿ ನಿಗದಿ ಮಾಡಿದೆ. ಆದರೂ ಖರೀದಿಗೆ ಮುಂದಾಗುತ್ತಿಲ್ಲ. ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲಾಗಿದೆ. ಆದರೆ ಮಾನ್ವಿ ತಾಲೂಕು 1ರಲ್ಲಿಯೇ ಟ್ರ್ಯಾಕ್ಟರ್ಗಳು ಜೋಳ ಮಾರಾಟಕ್ಕೆ ಕಾದು ಕುಳಿತಿವೆ. ಖರೀದಿಸಿದ ಜೋಳಕ್ಕೆ 1 ತಿಂಗಳಾದರೂ ಹಣ ಪಾವತಿ ಮಾಡುತ್ತಿಲ್ಲ. ನೋಂದಣಿ ಮಾಡುತ್ತಿರುವಾಗ ಗುರಿ ಪೂರ್ಣಗೊಂಡಿದೆ ಎಂದು ಹೇಳಲಾಗುತ್ತಿದೆ. ನೋಂದಣಿ ಮಾಡಿಕೊಂಡ ರೈತ ಜೋಳವೇ ಖರೀದಿ ಮಾಡುವುದಿಲ್ಲ ಎಂದರೆ ಹೇಗೆ ಎಂದು ಪ್ರಶ್ನಿಸಿದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡಲು ಕಾರಣಗಳನ್ನು ಹೇಳಿ ಅರ್ಜಿಗಳನ್ನು ತಿರಸ್ಕರಿಸಿ ಒಕ್ಕಲೆಬ್ಬಿಸಲಾಗುತ್ತಿದೆ. ನಾರಾಯಣಪುರ ಬಲದಂಡೆ ಕಾಲುವೆ ಉಪ ಕಾಲುವೆ ಕಾಮಗಾರಿ ಅಪೂರ್ಣವಾಗಿ ನಿಂತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಟೆಂಡರ್ ಅಕ್ರಮ ಕುರಿತು ತನಿಖೆ ನಡೆಸದೆ ಕ್ರಮವೂ ಆಗಿಲ್ಲ. ಕಾಮಗಾರಿಯು ಪ್ರಾರಂಭಿಸುತ್ತಿಲ್ಲ. ಅವೈಜ್ಞಾನಿಕವಾಗಿ ಟೋಲ್ ಅಳವಡಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ. ಕಲ್ಮಲದಿಂದ ತಿಂತಿಣಿ ಬ್ರಿಡ್ಜ್ ತೆರಳಲು 2 ಟೋಲ್ಗೆ ಹಣ ಕಟ್ಟಬೇಕಾಗುತ್ತದೆ ಎಂದು ಪ್ರಶ್ನಿಸಿ ಸಂಸದರಿಗೂ ಮನವಿ ನೀಡಿದರೂ ಕ್ರಮವಾಗಿಲ್ಲ. ಜಿಲ್ಲೆಯ ಜನಪ್ರತಿನಿಧಿಗಳು ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಪರಿಶೀಲಿಸುವುದಾಗಿ ಹೇಳುತ್ತಿದ್ದಾರೆ ಹೊರತು ಯಾವುದೇ ಕ್ರಮವಾಗುತ್ತಿಲ್ಲ. ಉಸ್ತುವಾರಿ ಸಚಿವರಂತೂ ಸಂಬಂಧವೇ ಇಲ್ಲದಂತೆ ಉಳಿದಿದ್ದಾರೆ. ಮೆಣಸಿನಕಾಯಿ ಖರೀದಿಗೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಲೆ ಘೋಷಣೆ ಮಾಡಿದೆ. ಆದರೆ ಖರೀದಿ ಕೇಂದ್ರವೇ ಪ್ರಾರಂಭಿಸಿಲ್ಲ. ಈಗಾಗಲೇ ಅರ್ಧದಷ್ಟು ರೈತರು ಮಾರಾಟ ಮಾಡಿಕೊಂಡಿದ್ದಾರೆ. ರೈತರ ಸಮಸ್ಯೆಗಳಿಗೆ ಆಡಳಿತ ತ್ವರಿತವಾಗಿ ಸ್ಪಂದಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟದ ರೂಪ ಬದಲಿಸಬೇಕಾಗುತ್ತದೆ ಎಂದರು. ದಾಳಿಯ ನಂತರ ಅಮಾಯಕರ ಮೇಲೆ ದಾಳಿ ನಡೆಯಿತು. ತದನಂತರ ಭಾರತದ ಸಮರ್ಥವಾದಂತಹ ಒಂದು ಪ್ರತ್ಯುತ್ತರ ಕೊಟ್ಟು, ಆದರೆ
ಭಯೋತ್ಪಾದಕತೆಯನ್ನ ಆತಂಕವಾದಿತನವನ್ನ ಸಂಪೂರ್ಣ ಮಟ್ಟ ಹಾಕುವವರೆಗೆ ಕದನ ವಿರಾಮ ಆಗದೇ ಇದ್ರೆ ಒಳ್ಳೆದಿತ್ತೇನೋ ಅಂತ ನಮಗನಿಸ್ತದೆ. ಇದು ಅನೇಕ ಸಂದರ್ಭದಲ್ಲಿ ಹಿಂದೆ ತಾಜ್ ಹೋಟೆಲ್ ಮೇಲೆ ಆಯಿತು, ಸಂಸತ್ ಭವನ ಮೇಲೆ ಆಯಿತು, ಉರಿ ಮೇಲೆ ಆಯಿತು, ಪುಲ್ವಾಮಾ ಮತ್ತು ಈಗ ಪಹಲ್ಗಾಮ್ದಲ್ಲಿ ಪದೇ ಪದೇ ಇದು ಏನಂತಂದ್ರೆ ರಿಪೀಟ್ ಆಗ್ತಾ ಇದೆ. ಅದಕ್ಕೆ ಈ ಕದನ ವಿರಾಮ ಸ್ವಲ್ಪ ನಮಗೆ ಸಮಾಧಾನ ತಂದಿಲ್ಲ. ಸಂಪೂರ್ಣ ಆತಂಕವಾದಿತನವನ್ನ ನಿರ್ಮೂಲನೆ ಮಾಡಬೇಕು. ಮುಂಗಾರು ಪೂರ್ವದಲ್ಲಿ ಬಿದ್ದಂತ ಮಳೆ ಭತ್ತದ ಬೆಳೆಗೆ ಬಹಳಷ್ಟು ಹಾನಿ ಮಾಡಿದೆ. ಅದರದ್ದು ಸರ್ವೇದು ರಿಪೋರ್ಟ್ ಇಲ್ಲ ಸರಿಯಾಗಿ, ಅದರ ಪರಿಹಾರದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮತ್ತು ಬೇಸಿಗೆ ಭತ್ತದ ಬೆಳೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೀಮಿಯಂ ಕಟ್ಟಿದಂತ ರೈತರಿಗೆ ಕನಿಷ್ಠ ಅದರ ಪರಿಹಾರ ಘೋಷಣೆ ಆಗಬೇಕಾಗಿತ್ತು. ಅದು ಆಗಿಲ್ಲ. ಮತ್ತೆ ಭತ್ತದ ಬೆಲೆ ಮುಕ್ತ ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಕುಸಿತಾಗಿದೆ. ಇವತ್ತು ಫೈನ್ ವೆರೈಟಿ ಭತ್ತ RNR ಅಂತ ಹೇಳಿ ಮುಕ್ತ ಮಾರುಕಟ್ಟೆಯಲ್ಲಿ 1700ರಿಂದ 1800 ರೂಪಾಯಿ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. 1700 ರೂಪಾಯಿಯಿಂದ 1800 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಬೆಂಬಲ ಬೆಲೆ ಏನಂದ್ರೆ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆ 2330. ಅಂದ್ರೆ ಒಂದು ಕ್ವಿಂಟಲ್ಗೆ 500 ರೂಪಾಯಿ ರೈತನಿಗೆ ಇವತ್ತು ಕಡಿಮೆ ಸಿಗ್ತಾರೆ. ಒಂದು ಕ್ವಿಂಟಲ್ಗೆ 500 ರೂಪಾಯಿ ಕಡಿಮೆ. ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ, ನಾವು ಖರೀದಿ ಕೇಂದ್ರ ತೆಗಿತೀವಿ, ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಯಾವುದು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಜಿಲ್ಲಾಡಳಿತಕ್ಕೂ ಆಸಕ್ತಿ ಇಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಆಸಕ್ತಿ ಇಲ್ಲ, ಜಿಲ್ಲೆಯ ಜನಪ್ರತಿನಿಧಿಗಳಿಗೂ ಆಸಕ್ತಿ ಇಲ್ಲ. ಯಾವ ರೀತಿ ನೀವು ರೈತನ ರಕ್ಷಣೆ ಮಾಡುತ್ತೀರಿ? ಎಷ್ಟು ಇದು ವೇರಿಯೇಷನ್ ಆಗೋದು ಏನು? ಪ್ರತಿ ವರ್ಷಕ್ಕೂ ಇದು ನಾವು ಇದನ್ನೇ ಖರೀದಿ ಕೇಂದ್ರ ತೆಗಿದೆ ಅಂತ ಒತ್ತಾಯ ಮಾಡಬೇಕು, ಹೋರಾಟ ಮಾಡಬೇಕು, ಮೆಮೊರಂಡಮ್ ಕೊಡ್ಬೇಕು. ಮತ್ತೆ ಅದು ಖರೀದಿ ಕೇಂದ್ರ ತೆಗೆದ ಮೇಲೆ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ಅದಕ್ಕೂ ಒತ್ತಾಯ ಮಾಡಬೇಕು. ಇವತ್ತು ಜೋಳದ ಏನಾಗಿದೆ, ಬಹಳ ಒತ್ತಾಯ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಸಿದೀವಿ. ಮಾನ್ವಿಯಲ್ಲಿ ಒಂದೊಂದು ಟ್ರ್ಯಾಕ್ಟರ್ 5-6 ದಿವಸ ನಿಲ್ತದೆ ಇವನಲ್ಲಿ. ಮೊನ್ನೆ ಯಾರೋ ಒಬ್ಬ ರೈತ ಹೇಳಿದ್ರೆ 20,000 ರೂಪಾಯಿ ಆಯ್ತು ನನ್ನ ಬಾಡಿಗೆ, ಟ್ರ್ಯಾಕ್ಟರ್ ಬಾಡಿಗೆ ನಿಂತಿದೆ. ಮತ್ತೆ ಖರೀದಿ ಮಾಡಿದ್ರೆ ತಿಂಗಳಾಗಿದೆ, ತಿಂಗಳ ಮೇಲೆ ಆಯ್ತು ಸ್ಟಾರ್ಟ್ ಆಗಿ, ದುಡ್ಡೇ ಬಂದಿಲ್ಲ ಅವ್ರಿಗೆ. ಇನ್ನ ಜೋಳದ ಕೊಟ್ಟಂತ ರೈತರಿಗೆ ಇನ್ನು 30,000 ಕ್ವಿಂಟಲ್ ಮಾನ್ವಿಯಲ್ಲಿ ಖರೀದಿ ಮಾಡೋದಿದೆ. 30,000 ಕ್ವಿಂಟಲ್ ರಿಜಿಸ್ಟರ್ ಮಾಡಿದವರು ಇದ್ದಾರೆ, ರೈತರು ನೋಂದಣಿ ಮಾಡಿಸಿದವರು. ಆಗ್ಲೇ ಈಗ ಟಾರ್ಗೆಟ್ ರೀಚ್ ಅಂತ ಬರ್ತಾ ಇದೆ. ಏನಿದು, ಏನ್ ನಡೆಯಕತ್ತಿದೆ ಒಳಗಲ್ಲಿ ಖರೀದಿ ಕೇಂದ್ರದಲ್ಲಿ? ಅರೆ ಒಂದ್ ಕಡೆಗೆ ರಿಜಿಸ್ಟರ್ ಮಾಡಿಸಿರ್ತಾರೆ, ಲೆಕ್ಕ ಇರ್ತದೆ ನಮ್ಗೆ, ಇಷ್ಟು ಕ್ವಿಂಟಲ್ಗೆ ರೈತರು ರಿಜಿಸ್ಟರ್ ಮಾಡಿಸ್ತಾರೆ, ಅಷ್ಟು ತಗೋಬೇಕಂತೇಳಿ. ಇನ್ನು 30,000 ಕ್ವಿಂಟಲ್ ತಗೋಬೇಕಾಗಿರೋ ಹೊತ್ತಿಗೆ ಟಾರ್ಗೆಟ್ ರೀಚ್ ಅಂತ ಬಂದ್ರೆ ಅವ್ರು ರಿಜಿಸ್ಟರ್ ಮಾಡಿದವ್ರು ಏನ್ ಮಾಡೋದು? ಈಗ ಕಿವಚ್ಚು ನಿಂತ್ಕೊಂಡವ್ರು ಯಾವ ಸಮಸ್ಯೆಗಳು ಇವತ್ತು ನಾನು ಅನೇಕ ಬಾರಿ ಡಿಸಿಯವರಿಗೆ ಹೇಳಿದ್ದೀನಿ, ಖರೀದಿ ಕೇಂದ್ರದ್ದು ಅವ್ಯವಸ್ಥೆ ಇದೆ, ಸ್ವಲ್ಪ ನೀವು ಪರ್ಸನಲ್ ಆಗಿ ಇದು ಮಾಡ್ರಿ ಅಂತಂದ್ರು ಆಯ್ತು, ನಾನು ಅವ್ರನ್ನ ಕಳಿಸ್ತೀನಿ ಕಳೆದು ಯಾರ್ಯಾರ ಕಳಿಸಿದ್ರು ಅವರು, ಅದೇನು ಸಾಲ್ವ್ ಆಗಿಲ್ಲ. ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಬುದಯ್ಯ ಸ್ವಾಮಿ, ದೇವಣ್ಣ ನಾಯಕ್, ಬಸವರಾಜ್ ನವಲ್ಕಲ್, ಒಳ್ಳಣ್ಣಿ ನಾಗಿರೆಡ್ಡಿ, ಗೋವಿಂದ್ ನಾಯಕ್, ರವಿ ಗಬ್ಬೂರು ಇದ್ದರು.
ಮಹಾನಗರ ಪಾಲಿಕೆ ಬೀದಿ ದೀಪಗಳ ನಿರ್ವಹಣೆ ಏಜೆನ್ಸಿಗೆ ಅವಧಿ ಪೂರ್ಣಗೊಂಡಿದ್ದು, ದೀಪಗಳ ನಿರ್ವಹಣೆಯ ಕರ್ತವ್ಯ ನಿರ್ವಹಿಸಿದ 28 ಜನ ಕಾರ್ಮಿಕರಿಗೆ 8 ತಿಂಗಳ ವೇತನ ಪಾವತಿ ಬಾಕಿ ಉಳಿದಿದೆ. ವೇತನವೂ ಇಲ್ಲದೆ, ಉದ್ಯೋಗ ಭದ್ರತೆಯೂ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು 8 ತಿಂಗಳ ವೇತನ ನೀಡುವಂತೆ ಆಯುಕ್ತರಿಗೆ ಮನವಿ ನೀಡಿದ್ದಾರೆ. ಆದರೆ ಏಜೆನ್ಸಿ ಗುತ್ತಿಗೆ ಅವಧಿ ಪೂರ್ಣಗೊಂಡ ನಂತರ ಕೆಲಸ ತೆಗೆದುಕೊಂಡಿರುವ ಪಾಲಿಕೆ ಅಭಿಯಂತರ ನಜೀರ್ ಎಂಬುವವರು ವೇತನ ನೀಡುವ ಕುರಿತು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಇರುವುದು ಅತಂತ್ರ ಸ್ಥಿತಿಗೆ ಸಿಲುಕುವಂತಾಗಿದೆ. ನಿತ್ಯವೂ ನಗರದ ಬೀದಿ ದೀಪಗಳ ಆನ್ ಆಫ್ ಮಾಡುವ ಕೆಲಸದ ಜೊತೆಗೆ ಬೀದಿ ದೀಪಗಳ ಅಳವಡಿಕೆ ಕೆಲಸ ಮಾಡಿರುವ ಕಾರ್ಮಿಕರಿಗೆ ವೇತನ ನೀಡುವವರು ಯಾರು ಎಂಬ ಪ್ರಶ್ನೆ ಎದುರಾಗಿದೆ. ನಗರಸಭೆ ಆಡಳಿತ ಬೀದಿ ದೀಪಗಳ ನಿರ್ವಹಣೆ ಅವಧಿ ಮುಗಿದ ನಂತರ ಯಾರು ನಿರ್ವಹಣೆ ಮಾಡಿದವರು ಏಕೆ ವೇತನ ನೀಡಿಲ್ಲ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ವೇತನ ಪಾವತಿ ಬಾಕಿ ಇರುವುದರಿಂದ ಕೆಲಸ ಸ್ಥಗಿತಗೊಳಿಸುವುದಾಗಿ ಕಾರ್ಮಿಕರು ಈಗಾಗಲೇ ಆಯುಕ್ತರಿಗೆ ಪತ್ರ ಬರೆದು ಮನವಿ ನೀಡಿದ್ದಾರೆ. ನಗರಸಭೆ ಆಡಳಿತ ಬೀದಿ ದೀಪ ನಿರ್ವಹಣೆ ಹೇಗೆ ನಿರ್ವಹಿಸುತ್ತದೆ ಎಂಬುದು ಗೊತ್ತಾಗಿಲ್ಲ. ರಾಜಕೀಯ ಪ್ರಭಾವ ಬಳಸಿಕೊಂಡು ತೆಗೆದುಕೊಂಡ ನಿರ್ಧಾರದಿಂದ ಕಾರ್ಮಿಕರು ಅತಂತ್ರ ಸ್ಥಿತಿಗೆ ಸಿಲುಕುವಂತಾಗಿದೆ. ಇದೇ ರೀತಿ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಹಲವಾರು ವಿಭಾಗಗಳಲ್ಲಿ ನೌಕರರು ಕೆಲಸ ಮಾಡುತ್ತಿದ್ದು, ವೇತನ ಬಾಕಿ ಉಳಿದಿರುವುದು ಹಲವಾರು ಸಂಶಯಗಳಿಗೆ ಎಡೆ ಮಾಡಿದೆ. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. AMES PU ಅಂಡ್ ಡಿಗ್ರಿ ಕಾಲೇಜ್ ವತಿಯಿಂದ 2025ರ ಕಾಲೇಜ್ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ದ ಆಡಿಯೋ ಡೇ ಅನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಅಧ್ಯಕ್ಷರಾದ ಗದ್ದಾರ್ ಬೆಟ್ಟಪ್ಪ ಅವರು ಮಾತನಾಡಿದರು. ನಿಮ್ಮದು ಈ ಕುಣಿತ ಇದು ಅಲ್ಲಿ ಟೈಪ್ ನೋಡಿ ಬಹಳ ಸಂತೋಷ ಆಗಿದೆ. ನಿಜವಾಗಂದ್ರೆ ಹಬ್ಬ ಹುಣ್ಣಿಮೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಹುಟ್ಟಿದ್ದೇ ಹಳ್ಳಿಯಲ್ಲಿ. ಅದ್ರ ಸಲಾಗಿ ಗೌರ್ಮೆಂಟ್ ಅವರು ಒಂದು ಸರ್ಕಾರವನ್ನು ಕಳಿಸ್ಯಾರ. ಪ್ರತಿ ವರ್ಷ ನೀವು ಅಲ್ಲಿ ಹೋಗ್ಲಿಕ್ಕೆ ಚಿಂತಿಲ್ಲ, ನಿಮ್ಮ ಕಾಲೇಜಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲಾ ಜನರಿಗೆ ತೋರಿಸಿರಿ, ಎಲ್ಲಾ ಜನರಿಗೆ ಹೇಳ್ರಿ ಕಾರ್ಯಕ್ರಮ ಹೆಂಗಿರ್ತದ, ಹಳ್ಳಿ ವಾತಾವರಣ ಹೆಂಗಿರ್ತದ ಅಂತ ತಿಳಿಸ್ಕೊಡೋದಕ್ಕೆ ಇದೊಂದು ಕಾರ್ಯಕ್ರಮ ಮಾಡ್ಯಾರ. ಇದು ನೋಡಿ ಬಹಳ ಸಂತೋಷ ಆಯ್ತು ನನಗೆ. ಆಮೇಲೆ ನಮ್ಮಲ್ಲಿ ನಮ್ಮ ಹೆಣ್ಮಕ್ಳು ತಾಯಿಂದ ಕುಣಿತದ ನೋಡಿದ್ರೆ ನನಗೆ ವಯಸ್ಸು ಹೋಗ್ಯದ. ಈಗ ಈಗಿನ ಕಾಲನೇ ಹಂಗಾದ್ರೆ ಎಲ್ಲದ್ರಾಗ ಲೇಡೀಸೇ ಫಸ್ಟ್ ಓದೋದ್ರಾಗಲಿ. ಆನಂತರ ನಮ್ಮಲ್ಲೇನು ನಮ್ಮ ಕಂಡೂರಲ್ಲಿ ತಾಕತ್ತಿಲ್ಲಮ್ಮ ಕಾದ ಆಡರಲ್ಲೂ ತೋರಿಸ್ಕೊಂಡಿಲ್ಲ ನಿಮ್ಮಂಗ ಅವರು. ನನಗೆ ಅದಕ್ಕೆ ಮುಂದಿನ ಸಲ ಬಂದಾಗ ನಾನು ಅವರು ಇದರಂತೆ ಕುಣಿದು ತೋರಿಸ್ಬೇಕಂತ ಅವ್ರಿಗೆ ಮಾಡ್ತೇನೆ. ಆಮೇಲೆ ಶಿಕ್ಷಕರಲ್ಲಿ ಎಲ್ಲರೂ ವಿನಂತಿ ಮಾಡ್ತೀನಿ, ನೀವು ಪಾಠ ಹೇಳಿಕೊಡೋದಲ್ಲ ಒಬ್ಬ ಸಿನಿಮಾ ಆಕ್ಟ್ರೆಸ್ ಹೇಳಿ ಬಹಳ ಜಲ್ದಿ ಕ್ಯಾಚ್ ಮಾಡ್ತಾರ. ಅದೇ ನಮ್ಮ ಸಂಸ್ಕೃತಿ ರಾಮಾಯಣ ಮಹಾಭಾರತ ಕಥೆಗಳು ಹೇಳ್ರಿ ಯಾರು ಕೇಳೋದಿಲ್ಲ. ನಾವು ಇಲ್ಲಿ ರಾಮಾಯಣ ಮಹಾಭಾರತ ಉಪದೇಶ ಮಾಡಿದ್ರೆ ಎಲ್ಲ ಹೇಳ್ತಾರ. ಆ ರೀತಿ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರು. ಆಮೇಲೆ ಎಲ್ಲ ತಾಯಂದರಿಗೆ ಮಕ್ಕಳಿಗೆ ಮೊಬೈಲ್ ಚಟ ಒಂದು ಬಿಡಿಸ್ಕೊಡ್ರಿ. ಮೊಬೈಲ್ ಮಾತಾಡ್ಬೇಡ ಅಂತ ಹೇಳ್ರಿ, ಮೊಬೈಲ್ ನೋಡ್ಬೇಡ ಅಂತ ಹೇಳ್ರಿ. ನೋಡ್ಬೇಕು ಸ್ವಲ್ಪ ಏನೋ ಒಂದ್ಸಲ 24 ಗಂಟೆ ಹಿಡ್ಕೊಂಡಿರ್ತಾರ. ಮೊಬೈಲ್ ಏನ್ ಪುಣ್ಯ ಕೊಡ್ತೀನಿ ಅಂತ ಗೊತ್ತಿರೋದಿಲ್ಲ, ದಾರಿ ಹೋಗ್ತೀನಿ ಅಂತ ಎಕಡೆ ಗೊತ್ತಿರೋದಿಲ್ಲ. ಆ ರೀತಿ ಆಗ್ಬಾರ್ದು. ಆದ ಕಾರಣ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಸೂಕ್ತವಾದ ಸಲಹೆಗಳನ್ನು ಕೊಡಬೇಕು. ಮತ್ತೆ ಇದೇ ರೀತಿಯಾಗಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಹಳ್ಳಿ ಸೂಕ್ತವಾದ ಈ ವಾತಾವರಣ ನೋಡಿ ಪ್ರಿನ್ಸಿಪಲ್ ಸಾಹೇಬರು ಇನ್ನೊಂದು ತಪ್ಪು ಮಾಡ್ಯಾರ. ನಮಗೂ ಹೇಳಿಲ್ಲ, ನಾವು ಪಂದ್ಯ ಹಂಗೆ ಎಲ್ಲ ಅದಕ್ಕೆ ನೆಕ್ಸ್ಟ್ ಪ್ರಿನ್ಸಿಪಲ್ ಸಾಹೇಬರಿಗೆ ಹೇಳ್ತೀನಿ, ಎಲ್ಲ ವಿದ್ಯಾರ್ಥಿ ತಂದೆ ತಾಯಿಗಳು ಪಂದ್ಯ ಹಂಗೆ ಹಾಕಿ ಬರ್ಬೇಕು, ನಾವು ಪಂದ್ಯ ಹಂಗೆ ಹಾಕಿ ಬರ್ತೀವಿ. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಮುಖ್ಯ ಕಾರ್ಯದರ್ಶಿಗಳಾದ ಬಸವರಾಜ್ ಪಾಟೀಲ್ ದರೂರು ಅವರು ಮಾತನಾಡಿದರು. ಕಾರ್ಯಕ್ರಮ ಒಂದು ಹೊಸ ತರನಾಗಿ ಮಾಡ್ತಾ ಇದ್ದೀರಿ. ನನಗೆ ತಿಳಿದ ಪ್ರಕಾರ ಇಲ್ಲಿವರೆಗೆ ಈ ತರ ಇಲ್ಲಿ ಮಾಡಿದ್ದು ನೋಡಿಲ್ಲ ಕಾಲೇಜುಗಳಲ್ಲಿ. ಈ ನಾನೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮನ್ನ ಎಷ್ಟು ಜನ ಜಾತ್ರೆಗಳು ನೋಡಿದಿರಿ? ಜಾತ್ರೆಗಳು ಹಳ್ಳಿಗಳಲ್ಲಿ ದೇವ್ರನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಜಾತ್ರೆಗಳು ಮಾಡ್ತಕ್ಕಂಥ ವ್ಯವಸ್ಥೆ ನಿಮ್ಮ ಜನರೇಷನ್ಗೆ ಗೊತ್ತಿಲ್ಲ. ಯಾರೋ ಮಾಡ್ತಾರೆ ಮನೆಯಾಗ ಊರಾಗ ಯಾಕೆ ಹೋಗೋಣ, ಮಾಡ್ತಾರೆ ನಾವು ಸಿಟಿಯಾಗಿ ಹೇಳ್ತೀರಿ. ಪ್ರತಿಯೊಂದು ಗ್ರಾಮದಲ್ಲಿ ನಾವು ತಿಂತಕ್ಕಂಥ ಒಂದು ವ್ಯವಸ್ಥೆ, ನಮ್ಮ ಆಹಾರ ಪದ್ಧತಿಗೆ ಏನ್ ಬೇಕು ಅಂತ ಅದನ್ನು ಯಾವ ರೀತಿ ಬೆಳೀತಾ ಇರತಕ್ಕಂಥ ಪ್ರಜ್ಞೆ ಕೂಡ ನಿಮ್ಮ ಯಾರಲ್ಲಿ ಜನರೇಷನ್ ಇಲ್ಲ. ಅದನ್ನು ತಿಳ್ಕೊಳ್ಬೇಕು. ಈಗ ಅಕ್ಕಿ ತಯಾರಾಗೋದು ಹೇಗಾಗ್ತದೆ, ಬೇಳೆ ತಯಾರು ಮಾಡೋದು ಯಾವ ರೀತಿ ಮಾಡ್ತಾರೆ, ವಿವಿಧ ಧಾನ್ಯಗಳು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿದೆ. ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡ್ರೆ ನಮ್ಮ ನೆಲ ಜಲದ ಸಂಸ್ಕೃತಿ ನಮಗೆ ಗೊತ್ತಾಗ್ತದೆ. ಈಗಿನ ಜನರೇಷನ್ಗೆ ಪೇಪರ್ ಓದ್ತಕ್ಕಂಥದ್ದೇ ಬಹಳ ಕಡಿಮೆ. ಮೊಬೈಲ್ ಬಿಟ್ರೆ ಬೇರೆ ಏನು ವಿಚಾರ ಮಾಡ್ತಾ ಇಲ್ಲ ನೀವು. ಸ್ವಲ್ಪ ಆ ಕಡೆ ಕೂಡ ನಮ್ಮ ಜಲದ ನೆಲದ ಈ ಒಂದು ಸಂಸ್ಕೃತಿ ಸಾಹಿತ್ಯ, ಎಷ್ಟು ಜನ ಸಾಹಿತ್ಯ ಓದ್ತೀರಿ? ಸಾಹಿತ್ಯ ಅಂದ್ರೆ ಗೊತ್ತಿಲ್ಲ. ಸಾಹಿತ್ಯದಲ್ಲಿ ಕೂಡ ಹಲವಾರು ಪ್ರಕಾರಗಳಿವೆ. ಈ ನೀವು ಯಾವುದು ಕೇಳಿದ್ರೆ ಸಾಹಿತ್ಯ ಅಂದ್ರೆ ಏನು ಅಂತ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಿಮಗೆ ಬಂದ್ಬಿಟ್ಟಿದೆ. ಎಕ್ಸೆಪ್ಟ್ ಏನಿದ್ರೆ ಗೂಗಲ್ಗೆ ಹೋಗೋಣ, ಗೂಗಲ್ನಲ್ಲಿ ಚೆಕ್ ಮಾಡೋಣ. ಆ ಒಂದು ವ್ಯವಸ್ಥೆ ಗೂಗಲ್ನ ಬಳಸಬೇಕು, ಯಾವುದಕ್ಕೆ ಬೇಕೋ ಅದನ್ನು ಬಳಸಬೇಕು. ಉಳಿದಿರ್ತಕ್ಕಂಥ ಸಮಯ ನಮಗೇನು ಬೇಕು, ನಮಗೇನು ನಮ್ಮ ಜೀವನಕ್ಕೆ ಏನು ಅಳವಡಿಸ್ಕೊಳ್ಬೇಕಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಲೇಜಿನ ಕಾರ್ಯಕ್ರಮ ಮಾಡಿದಿರಿ. ಇದರ ಪ್ರತಿ ವರ್ಷ ಒಂದು ಬೇರೆ ಬೇರೆ ರೀತಿ ಕಾರ್ಯಕ್ರಮ. ಈಗ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಬೇರೆ ಇದೆ, ದಕ್ಷಿಣ ಕರ್ನಾಟಕದ ಬೇರೆ ಇದೆ, ಭಾರತದ ವಿವಿಧ ಪ್ರಕಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿವೆ. ಆ ಎಲ್ಲ ಒಂದು ವ್ಯವಸ್ಥೆಗಳನ್ನು ತಿಳ್ಕೊಳ್ಬೇಕಂತ ಒಂದು ವ್ಯವಸ್ಥೆ ಮಾಡಿದಿರಿ. ಇದನ್ನ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ರಿ.
ಆಡಳಿತ ಮಂಡಳಿಯಿಂದ ನಾವು ಏನು ಸಹಾಯ ಸಹಕಾರ ಬೇಕಾದ್ರೆ ಎಲ್ಲ ಮಾಡಿಕೊಡ್ತೀವಿ ಅಂತೇಳಿ ಈ ಒಂದು ಸಮಾರಂಭದಲ್ಲಿ ನಾನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಘವೇಂದ್ರ ಎಚ್ ಪತ್ತೇಪುರ್ ವಹಿಸಿದ್ದರು. ಕಾರ್ಯದರ್ಶಿಗಳಾದ ಭೀಮನ್ಗೌಡ ಇಟಗಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳು ಹಲವು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು. ಸ್ಟಾಫ್ಗಳು ವಿನೋದ್ ಕುಮಾರ್ ಏನ್ ರಸ ಏನ್ ಜಾತ್ರೆ ಅಲ್ಲ ಜಾತ್ರೆ ಇನ್ನ ಜೋಡಿರ್ಬೇಕ ಜಾತ್ರೆ ಅಂದ್ರ ಏನ್ ಡೊಳ್ಳು ಬಾರಿಸಿದೀರ ಏನ್ ಹಿಂಗಿರ್ಬೇಕು ನೋಡ ಕಾಲೇಜ್ನ ಹುಡುಗರು ಅಂದ್ರ ಅದೇ ದಿನ ಪಾಠ ಕೇಳೋದ ಪಾಠ ಮಾಡೋದ ಒಂದೇ ಇದ್ರಿ ಹಿಂಗ ಕಾಲೇಜ್ನಾಗ ಆಕ್ಟಿವಿಟೀಸ್ ಮಾಡ್ತಾ ಇರ್ಬೇಕ ಹುಡುಗರಿಗೆ ಖುಷಿ ಇರ್ತದೆ. ಅವ್ರು ಕುಣಿದು ಕೊಪ್ಪಳಿಸ್ತಾರೆ. ಯಾವ ದಿನದ ಪ್ರೋಗ್ರಾಮ ಇವತ್ತು ಜಾತ್ರೆ ಚಂದಾಗಿ ಮಾಡಿ ಇವತ್ತಿನ ದಿವಸ ನಮ್ಮ ಕಾಲೇಜಿನ ಹುಗ್ಗಿ ಊಟ ಹುಗ್ಗಿ ಚಿತ್ರಾನ್ನ ಮೊಸರನ್ನ ಐತಿ ಬೋಂಡ ಐತಿ ಎಲ್ಲ ತಿಂದು ಹಳ್ಳಿ ಊಟನ್ನ ಮೆರೆದ ಕುಡ್ದ ಕುಪ್ಪಳಿಸ್ಬೇಕ. ಇವತ್ತಿನ ಎಲ್ಲರಿಗೂ ನಮಸ್ಕಾರ. ಎತ್ನಿಕ್ ಹಳ್ಳಿ ಪಾರಂಪರಿಕ ಯಾವ ರೀತಿ ಇರ್ತದ ಆ ರೀತಿ ಮಾಡ್ಬೇಕಂತ ಎಲ್ಲಾ ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ರಿ, ನಮ್ಮೆಲ್ಲಾ ಟೀಚರ್ಸ್ ಅಪೇಕ್ಷೆ ಪಟ್ರಿ. ಸೊ ಆದ್ರಿಂದ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲು ನಮ್ಮ AME ಸಂಸ್ಥೆ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ನಮ್ಗೆಲ್ಲ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಏನಾಯ್ತಪ್ಪ ಅಂದ್ರ ನಾ ಹಿಂಗ ಬರ್ತಾ ಇದ್ನ ಬಂಡಿ ತಗೊಂಡ್ ಬರ್ತಾ ಇದ್ದ ಮನೆಯಿಂದ ಬಂಡಿ ತಗೊಂಡ್ ಬರ್ತಾ ಇದ್ನ ಬಂಡಿ ಜನ ನೋಡ್ತಾ ಇದ್ರು ಏನಪ್ಪಾ ಇವತ್ತು ಕಾಲೇಜಿನ ಪ್ರಾಚಾರ್ಯ ಯಾಕ ಬಂಡಿ ಮೇಲೆ ಹೊಂಟಾರ ಅಂತ. ಬಂಡಿ ಮೇಲೆ ಹೊಂಟ ಅಂದ ನಾಂದ ಇವತ್ತು ಹಳ್ಳಿ ಹುಡುಗರಿಗೆ ಜಾತ್ರೆ ಬಗ್ಗೆ ತೋರ್ಸಕ್ ಈ ಪಟ್ಟಣದ ಹುಡುಗರಿಗೆ ಹಳ್ಳಿ ಬಗ್ಗೆ ವಾತಾವರಣ ಬಗ್ಗೆ ಹೇಳ್ಕೊಡ್ಬೇಕು. ಅದಕ್ಕೆ ಇವತ್ತು ಬಂಡಿ ತಗೊಂಡ ಹೊಂಟೀನಿ ಅಂತ ಹೇಳಿನ ಬಂಡಿ ಇವತ್ತು
ಈ ಸಂದರ್ಭದಲ್ಲಿ ಕಾಲೇಜಿನ ಸದಸ್ಯರು, ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮೇ 12ರಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಾನಸ್ಗಲ್ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು. ಹುಣ್ಣಿಮೆ ದಿನ ಜರುಗಿದ ರಥೋತ್ಸವ ಯಶಸ್ಸು ಕಾಣಲು ರಥೋತ್ಸವದಲ್ಲಿ ಭಾಗವಹಿಸಿ ದೇವರಿಗೆ ತಮ್ಮ ತಮ್ಮ ಹರಕೆ ಸೇವೆ, ಭಕ್ತಿ ಸೇವೆ ಸಲ್ಲಿಸುವುದಲ್ಲದೆ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ರಥೋತ್ಸವ ಯಶಸ್ಸುಗೊಳಿಸಲು ಸಹಕಾರ ತೋರಿದ ತಾಲೂಕಿನ ಜನತೆಗೂ ಸೇರಿದಂತೆ ಸರ್ವ ಭಕ್ತಾದಿಗಳಿಗೂ ಮತ್ತು ಪ್ರಮುಖ ಕಾನೂನು ವ್ಯವಸ್ಥೆ ಕೈಗೊಂಡ ತಾಲೂಕಿನ ಆಡಳಿತಕ್ಕೂ, ಪೊಲೀಸ್ ಇಲಾಖೆಗೂ, ದೇವಸ್ಥಾನದ ಅರ್ಚಕರಿಗೂ ಸರ್ವರಿಗೂ ಧನ್ಯವಾದ ತಿಳಿಸಲು ಬಯಸುವುದಾಗಿ ಶ್ರೀ ಲಕ್ಷ್ಮೀ ರಂಗನಾಥ್ ದೇವಸ್ಥಾನದ ಅರ್ಚಕ ಗಂಗಪ್ಪಯ್ಯ ಪೂಜಾರಿ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿಕ ಸಮಸ್ಯೆಗಳಿಗೆ ಸ್ಪಂದಿಸದ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು ವಾರದಲ್ಲಿ ಸಮಸ್ಯೆಗೆ ಪರಿಹಾರ ಒದಗಿಸದಿದ್ದರೆ ಬಲವಾದ ಹೋರಾಟ, ಚಾಮರಸ್ಮಾಲಿ ಪಾಟೀಲ್. ಬೀದಿ ದೀಪ ನಿರ್ವಹಣೆ ಮಾಡುತ್ತಿರುವ 28 ಕಾರ್ಮಿಕರಿಗೆ ವೇತನ ನೀಡದ ಪಾಲಿಕೆ, 8 ತಿಂಗಳ ವೇತನವಿಲ್ಲದೆ ಅತಂತ್ರ. AMES PU and ಡಿಗ್ರಿ ಕಾಲೇಜ್ ವತಿಯಿಂದ ದ ಆಡಿಯೋ ಡೇ ಕಾರ್ಯಕ್ರಮ. ವಿಜೃಂಭಣೆಯಿಂದ ಜರುಗಿದ ಮಾನಸ್ಗಲ್ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tupa, SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.